ತಮಿಳುನಾಡು ರಾಜಕಾರಣ ಕ್ಷಣ ಕ್ಷಣಕ್ಕೂ ಕುತೂಹಲ ಮೂಡಿಸ್ತಾ ಇದೆ. ಡಿಎಂಕೆಗೆ ಕೈಕೊಟ್ಟು ಟಿವಿಕೆಗೆ ಕಾಂಗ್ರೆಸ್ ಸಪೋರ್ಟ್ ಮಾಡಿದ್ದಕ್ಕೆ ಈಗ ರಾಜಕೀಯ ಜಟಾಪಟಿ ಜೋರಾಗ್ತಾ ಇದೆ. ಇದರ ನಡುವೆ ಇದೀಗ ಡಿಎಂಕೆ ಇಂಡಿಯಾ ಕೂಟಕ್ಕೆ ಬಿಗ್ ಶಾಕ್ ಕೊಟ್ಟಿದೆ. ತಮಿಳುನಾಡಿನಲ್ಲಿ ಟಿವಿಕೆ ಬೆಂಬಲಿಸಿದ ಕಾಂಗ್ರೆಸ್ಗೆ ಬಿಗ್ ಶಾಕ್. ಇಂಡಿಯಾ ಮೈತ್ರಿಕೂಟ ಮುಗಿದ ಅಧ್ಯಾಯ ಎಂದ ಡಿಎಂಕೆ. ತಮಿಳುನಾಡಿನಲ್ಲಿ ಡಿಎಂಕೆ ಜೊತೆಗಿನ ಮೈತ್ರಿಯನ್ನ ಮುರಿದು ವಿಜಯ್ ಟಿವಿಕೆ ಜೊತೆ ಕೈಜೋಡಿಸಿರೋ ಕಾಂಗ್ರೆಸ್ಗೆ ಸ್ಟಾಲಿನ್ ಬಿಗ್ ಶಾಕ್ ಕೊಟ್ಟಿದ್ದಾರೆ. ಟಿವಿಕೆ ಜೊತೆ ಕಾಂಗ್ರೆಸ್ ಮೈತ್ರಿ ಮಾಡಿಕೊಂಡಿರುವುದರಿಂದ ಇಂಡಿಯಾ ಮೈತ್ರಿಕೂಟದಲ್ಲಿರುವ ಇತರ ಪಕ್ಷಗಳಿಗೆ ಮುಜುಗರ ಉಂಟಾಗುವಂತೆ ಮಾಡಿದೆ. ದೋಸ್ತಿ ಮಾಡಿದ್ದಕ್ಕೆ ದ್ರೋಹ ಅಂತ ಡಿಎಂಕೆ ಇಂಡಿಯಾ ಮೈತ್ರಿಕೂಟದಿಂದ ಹೊರಗೆ ಬಂದಿದೆ. ಇನ್ನು ತಮಿಳುನಾಡು ರಾಜಕಾರಣ ಕಾಂಗ್ರೆಸ್ಗೆ ಅಧಿಕಾರದ ದಾಹ ಅಂತ ಬಿಜೆಪಿ ಕೆಂಡ ಕಾರಿದೆ. ಕಾಂಗ್ರೆಸ್ಗೆ ಯಾವುದೇ ಸಿದ್ಧಾಂತವಿಲ್ಲ. ಡಿಎಂಕೆ ವಿಶ್ವಾಸಕ್ಕೆ ದ್ರೋಹ ಮಾಡಿದೆ. ಅದಕ್ಕಾಗಿಯೇ ಜನರು ಕಾಂಗ್ರೆಸ್ ಅನ್ನ ನಂಬುವುದಿಲ್ಲ ಎಂದು ಬಿಜೆಪಿ ಕಿಡಿಕಾರಿದೆ. ಗೆಲ್ಲುವ ಕುದುರೆಯ ಬಾಲ ಹಿಡಿಯುವ ಕೆಲಸವನ್ನ ಕಾಂಗ್ರೆಸ್ ಮಾಡಿದೆ ಎಂದು ವ್ಯಂಗ್ಯವಾಡಿದ್ದಾರೆ. ಕಾಂಗ್ರೆಸ್ ಅವರು ಅವರಿಗೆ ಮಾನ ಮರ್ಯಾದೆ ಇದ್ದಿದ್ರೆ ಎಲೆಕ್ಷನ್ ಮುಂಚೆ ಯಾರ ಜೊತೆ ಇದ್ರು? ಡಿಎಂಕೆ ಜೊತೆ ಇದ್ರು. ಎಲೆಕ್ಷನ್ ಮುಂಚೆ ಡಿಎಂಕೆನೇ ಹೇಳಿದ್ರು, ನೀವೇ ನಮ್ಮ ದೇವರು, ನೀವೇ ನಮ್ಮ ತಂದೆ ತಾಯಿ, ನಿಮ್ಮ ಅಡಿಯಲ್ಲಿ ನಾವೇನೋ ಬೆಳ್ಕೊಂತೀರಿ, ಒಂದು ಭಿಕ್ಷೆ 25 ಕೊಡಿ ಅಂತ 25 ಸೀಟ್ ತಗೊಂಡ್ರು, ಭಿಕ್ಷೆ ತಗೊಂಡ್ರು. ಈಗ ಅವ್ರಿಗೆ ಬೆನ್ನಿಗೆ ಚೂರಿ ಹಾಕ್ಬಿಟ್ರಲ್ಲ, ಈಗ ಲೆಟರ್ ಕೊಟ್ಬಿಟ್ಟವ್ರಲ್ಲ. ಇತ್ತ ಬಿಜೆಪಿ ಟೀಕೆಗಳಿಗೆ ಕಾಂಗ್ರೆಸ್ ನಾಯಕರು ತಿರುಗೇಟು ನೀಡಿದ್ದಾರೆ. ರಾಜ್ಯದಲ್ಲಿ ಯಡಿಯೂರಪ್ಪ ಅವರು ಆಪರೇಷನ್ ಕಮಲ ಮಾಡಿ ಅಧಿಕಾರಕ್ಕೆ ಬಂದಿದ್ರು. ಯಡಿಯೂರಪ್ಪ ಅವರು 17 ಜನ ಶಾಸಕರನ್ನ ಕರೆದುಕೊಂಡು ಹೋಗಿ ಸರ್ಕಾರ ರಚನೆ ಮಾಡಿದ್ರು. ಇವರಿಗೆ ಈಗ ಮಾತನಾಡುವ ಯಾವುದೇ ನೈತಿಕತೆ ಇಲ್ಲ ಎಂದು ಕೌಂಟರ್ ಕೊಟ್ಟಿದ್ದಾರೆ. Governor Excellency, he doesn't have powers to stop it. In Yediyurappa case, Karnataka, he gave a permission for the single largest party. Earlier also, at the time of Narayanan, Kalam, there are so many incidents where the single largest party, including Atal Bihari Vajpayee, permission was being given to form the government and prove the majority in the floor of the house. ಬಿಜೆಪಿಯವರು ಯಾವ ನೈತಿಕತೆ ಮೇಲೆ ನಮಗೆ ಅದನ್ನ ಆ ಮಾತು ಹೇಳ್ತಾರೋ ನನಗಂತೂ ಗೊತ್ತಿಲ್ಲ. ಪ್ರಜಾಪ್ರಭುತ್ವದಲ್ಲಿ ರಾಜೀವ್ ಗಾಂಧಿ ಅವರು ಅವಾಗ ಪಕ್ಷಾಂತರ ನಿಷೇಧ ಕಾಯ್ದೆ ತಂದರು. ಆ ಪಕ್ಷಾಂತರ ನಿಷೇಧ ಕಾಯ್ದೆ ತಂದ ಮೇಲೆ ನಮ್ಮ ರಾಜ್ಯದಲ್ಲೇ ಯಡಿಯೂರಪ್ಪ ಅವರು 17 ಜನ MLA ಶಾಸಕರನ್ನ, ವಿಪಕ್ಷದ ಶಾಸಕರನ್ನ ರಾಜೀನಾಮೆ ಕೊಡಿಸಿ ಮತ್ತೆ ಅವರು ಮುಖ್ಯಮಂತ್ರಿ ಆದರು. ಮುಖ್ಯಮಂತ್ರಿ ಆದ್ಮೇಲೆ ರಾಜೀನಾಮೆ ಕೊಡಿಸಿ ಮುಂದುವರೆದ್ರು. ಆಮೇಲೆ 2019ರಲ್ಲೂ ಕೂಡ ಅವರಿಗೆ ಮೆಜಾರಿಟಿ ಇರಲಿಲ್ಲ. ನಮ್ಮ ಮತ್ತು JDSನ ಸುಮಾರು 16-17 ಜನ ಶಾಸಕರನ್ನ ರಾಜೀನಾಮೆ ಕೊಡಿಸಿ ಜನಾದೇಶಕ್ಕೆ ವಿರುದ್ಧವಾಗಿ ಅವರು ಮುಖ್ಯಮಂತ್ರಿಯಾಗಿ ಬೊಮ್ಮಾಯಿ ಅವರಿಬ್ಬರು 4 ವರ್ಷ ಮಾಡಿದ್ರು. ಒಟ್ಟಾರೆ ತಮಿಳುನಾಡು ರಾಜಕೀಯ ರಾಜ್ಯ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಫೈಟ್ಗೆ ಕಾರಣವಾಗಿದೆ. ಡಿಎಂಕೆಗೆ ಕೈಕೊಟ್ಟ ಕಾಂಗ್ರೆಸ್ ಬಗ್ಗೆ ಬಿಜೆಪಿ ವ್ಯಂಗ್ಯವಾಡಿದ್ರೆ, ಬಿಜೆಪಿ ಅಧಿಕಾರಕ್ಕೆ ಬಂದ ಬಗ್ಗೆ ಕಾಂಗ್ರೆಸ್ ಕೌಂಟರ್ ಕೊಟ್ಟಿದ್ದು, ಬಿಜೆಪಿ ಅಧಿಕಾರಕ್ಕೆ ಬಂದ ಬಗ್ಗೆ ಕಾಂಗ್ರೆಸ್ ಕೌಂಟರ್ ಕೊಟ್ಟಿದ್ದು ಪರಸ್ಪರ ವಾಕ್ಸಮರಕ್ಕೆ ವೇದಿಕೆಯಾಗಿದೆ. ದುರ್ಗೇಶ್ ನಾಯಕ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.